ಫ್ರೆಂಡ್ಸ್, ನಾನಿವತ್ತು ಸೋಯಾ ಬಟಾಣಿ ಬಾತ್ ಮತ್ತು ರಾಯ್ತಾ ರೆಸಿಪಿ ಮಾಡ್ತಾಯಿದ್ದೇನೆ. ರೆಸಿಪಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನೀಗ ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಇದು ತರ್ತರಿಯಾಗಿ ರುಬ್ಕೊಂಡಿದ್ದಾಯಿತು. ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋದ. ಎಣ್ಣೆ ಕಾಯ್ದಿದೆ, ಇದಕ್ಕೆ ಪಲಾವ್ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಣ್ಣ ನೋಡಿ, ಈರುಳ್ಳಿ ಬಣ್ಣ ಈ ಥರ ಬರಬೇಕು. ಈರುಳ್ಳಿ ಬಣ್ಣ ಹಿಂಗೆ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊ ತೊಗೊಂಡಿದ್ದೆ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡಿ, ಟೊಮೊಟೊ ಹಿಂಗೆ ರಸ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಆವಾಗಲೇ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿದೇನೆ ರುಬ್ಕೊಂಡಿದ್ರಿಂದ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಹಸಿ ವಾಸನೆ ಎಲ್ಲ ಹೋಯ್ತು ಅಂತ ಗೊತ್ತಾಗ್ತಿದೆ. ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ ಹಿಂಗೆ. ಈಗ ಇದಕ್ಕೆ ನಾನು ಆವಾಗಲೇ ತೊಗೊಂಡಿದ್ದಂಥ ಸೋಯಾ ಮತ್ತು ಬಟಾಣಿ, ಇದು ಒಣಬಟಾಣಿ, ಇದನ್ನು ಒಂದು 8 ಅವರು ನಾನು ನೆನೆಸಿಟ್ಟಿದ್ದೆ. ಮತ್ತು ಸೋಯಾ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನೀರಲ್ಲಿ. ಅದನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನಾನೀಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು. ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಬೇಕು. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಅಕ್ಕಿನ. ಇವಾಗ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸಲ ಹಿಂಗೆ ತಿರ್ಕೊಂಡು ಸಾಲ್ಟ್ ಆವಾಗಲೇ ಮಸಾಲೆಗೆ ಹಾಕಿದ್ವಿ ಅಲ್ವಾ, ಈಗ ನೋಡಿಕೊಂಡು ಬೇಕಾ ಏನು ಅಂತ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿ ಆಯ್ತು. ಈಗ ಇದು ಒಂದು ಮಳ್ಳೋ ತನಕನೂ ಸ್ವಲ್ಪ ವೆಯ್ಟ್ ಮಾಡಬೇಕು, ನೀರು ಕುದಿಯೋ ತನಕ. ಫ್ರೆಂಡ್ಸ್ ನೋಡಿ, ಈಗ ಇದು ಚೆನ್ನಾಗಿ ಕುದೀತಿದೆ. ಈಗ ವಿಸಿಲ್ ಹಾಕ್ಬಿಟ್ಟು 1 ವಿಸಿಲ್ ಬರ್ಸ್ಕೊಳ್ಳೋದ, ಕುಕ್ಕರ್ ಮುಚ್ಚಳ ಹಾಕಿ. ಫ್ರೆಂಡ್ಸ್, ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ರಾಯ್ತಾ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ, ಈರುಳ್ಳಿ, ಆಮೇಲೆ ಸ್ವಲ್ಪ ಸೌತೆಕಾಯಿ, ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಮೊಸರು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ತಿರುಗಿಸ್ಕೊಳ್ಳೋದು. ರಾಯ್ತಾ ರೆಡಿ ಆಯಿತು, ಬಿಸಿಲು ಹೋಗಿದೆ. ಈಗ ಇದನ್ನು ತಕ್ಕೊಳ್ಳೋಣ. ಸೋಯಾ ಬಟಾಣಿ ಬಾತ್ ರೆಡಿ ಇದೆ. ಸೋಯಾ ಬಟಾಣಿ ಬಾತು ರಾಯ್ತಾ ಜೊತೆ ರೆಡಿಯಾಗಿದೆ.